ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಮ್ಯಾಟ್ರಿಕ್ಸ್ ಸಂಬಂಧಪಟ್ಟಂತ ಒಂದು ಎಕ್ಸರ್ಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಕ್ವಶನ್ ಏನು ಕೊಡಲಾಗಿದೆ? ಕನ್ಸ್ಟ್ರಕ್ಟ್ ಎ 3/4 ಮ್ಯಾಟ್ರಿಕ್ಸ್ ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್. ಓಕೆ, ಎ ಐ ಇಸ್ ಈಕ್ವಲ್ ಟು 1/2 ಮಾಡ್ ಆಫ್ -3i ಪ್ಲಸ್ ಜೆ ಅಂತಿದೆ. ಓಕೆ, ಇಲ್ಲಿ ನಮಗೆ ಮೊದಲು ಜನರಲಿ ಮ್ಯಾಟ್ರಿಕ್ಸ್ ಅನ್ನು ಬರೆದುಕೊಳ್ಳೋಣ. ಸೊ ಒಂದು ಮ್ಯಾಟ್ರಿಕ್ಸ್ ಇದೆ ಎ ಅಂತ. ಓಕೆ, ಅದು ಈ ರೀತಿಯಾಗಿ ಬರೆದುಕೊಳ್ಳೋಣ. ಅಂದ್ರೆ 3/4 ಮ್ಯಾಟ್ರಿಕ್ಸ್, ಅಂದ್ರೆ 3 rows 4 ಕಾಲಮ್, ಅಂದ್ರೆ ಈ ರೀತಿಯಾಗಿ ಬರುತ್ತದೆ. 3 rows ಬರೋಣ. A11, A12, A13, A14 ಅಂದ್ರೆ 4 ಕಾಲಮು 3 ರೋ. ನಂತರ A21, A22, A23, A24. ಓಕೆ, ಅದರ ನಂತರ A31, A32, A33, A34 ಅಂದರೆ ಇಲ್ಲಿ 3 rows by 4 columns. ಈ ಎಲಿಮೆಂಟ್ಸ್ ನಾವು ವ್ಯಾಲ್ಯೂ ಯಾವ ಇದೆ ಅಂತ ನಾವು ಕಂಡುಹಿಡಿಯೋಣ. ಓಕೆ, ನಾವು ಮೊದಲೇ ನಾವು A11 ಕಂಡುಹಿಡಿಯೋಣ. ಜನರಲಿ ಇಲ್ಲಿ ಕೊಡಲಾಗಿದೆ, ಏನು ಕೊಡಲಾಗಿದೆ? Aij ಕೊಡಲಾಗಿದೆ. ಏನಿದೆ? 1/2 mod -3i ಪ್ಲಸ್ ಜೆ ಅಂತಿದೆ. ಓಕೆ, ಇಲ್ಲಿ 3 rows and 4 column. ಇಲ್ಲಿ i is equal to ಏನು ತಗೋದನ? 3 rows and 4 column. I is equal to 1, 2, 3 ಮತ್ತು j is equal to 1, 2, 3, 4. ಓಕೆ, ನಾವು A11 ಎಲಿಮೆಂಟ್ ಕಂಡುಹಿಡಿಯೋಣ. ಅಂದ್ರೆ A11 ಅಂದ್ರೆ I is equal to 1, j is equal to 1 ಅಂತ ಅರ್ಥ. ಸೊ 1/2 mod -3 into I is equal to 1 ಪ್ಲಸ್ j is equal to 1 ಈ ರೀತಿಯಾಗಿ ಬರುತ್ತದೆ ಇದು. ಓಕೆ, ಇದೇ ರೀತಿ ಬರೆದರೆ ಏನಾಗುತ್ತದೆ? 1/2 ಓಕೆ -3 into 1 -3 ಪ್ಲಸ್ 1 ಆಗುತ್ತದೆ. ದಟ್ ಈಸ್ ಈಕ್ವಲ್ ಟು, ಸೊ 1/2 ಇದು -2 ಆಯಿತು. ಸೊ ಮಾಡ್ -2 ಅಂದ್ರೆ +2 ಅಂದ್ರೆ ಅರ್ಥ. ಸೊ 1/2 by ಈ ರೀತಿ ಬರುತ್ತದೆ. 2 to cancel, we get 1 here. 1 ಬರುತ್ತದೆ. ಓಕೆ, ನಂತರ A12 ಕಂಡುಹಿಡಿಯೋಣ. A12 1/2 I mod -3 into I is equal to 1 and j is equal to 2 ಈ ರೀತಿಯಾಗಿ ಬರುತ್ತದೆ ಅದು. ಸೊ 1/2 mod -3 into 1 is 3 plus 2 ಇದಾಯಿತು. 1/2 mod -1 ಅಂದ್ರೆ mod -1 ಪ್ಲಸ್ 1 ಅದು. 1/2 into 1 that is equal to 1/2 only. ಓಕೆ, ನಂತರ A13 ಎಲಿಮೆಂಟ್ಸ್ ಅನ್ನು ಕಂಡುಹಿಡಿಯೋಣ. ಸೊ 1/2 mod -3 into I ಅಂದ್ರೆ 1 ಇದೆ, ಪ್ಲಸ್ j ಅಂದ್ರೆ ಇಲ್ಲಿ 3 ಇದೆ. ದಟ್ ಈಸ್ ಈಕ್ವಲ್ ಟು 1/2 mod 0 ಅಂತ ಬರುತ್ತದೆ. -3 ಪ್ಲಸ್ 3 0 ಅಂದ್ರೆ ಉತ್ತರ 0 ಬರುತ್ತದೆ ಇಲ್ಲಿ. ಓಕೆ, ನಂತರ ಎರಡನೇ ರೋಗ ಹೋಗೋಣ. A21 I equal to 2, j is equal to 1 ಆಗುತ್ತದೆ ಇಲ್ಲಿ. 1/2 mod -3 into I is 2 ಪ್ಲಸ್ j is 1 ಆಗುತ್ತದೆ ಇಲ್ಲಿ. ದಟ್ ಈಸ್ ಈಕ್ವಲ್ ಟು 1/2 -3 into 2 -6 ಆಗುತ್ತದೆ, ಪ್ಲಸ್ 1 ಆಯಿತು. ದಟ್ ಈಸ್ ಈಕ್ವಲ್ ಟು 1/2 mod -5 ಅಂದ್ರೆ ಏನಾಯ್ತು? ಕೊನೆಯದಾಗಿ ಮೈನಸ್ ಇದು ಪ್ಲಸ್ ಆಗಿಬಿಡ್ತದೆ. ಮಾಡ್ ಅಂದ್ರೆ ಪ್ಲಸ್ ಆರ್ ಮೈನಸ್ ಅಂದ ಅರ್ಥ. ಪ್ಲಸ್ ಮತ್ತು ಮೈನಸ್ ಎರಡು ಕೂಡ ಅರ್ಥ. ಆದ್ರಿಂದ -5 ಬಿಕಮ್ +5 ಆಗಿಬಿಡ್ತದೆ. ದಟ್ ಈಸ್ 5/2 ಆಗುತ್ತದೆ ಇದು. ಓಕೆ, ನಂತರ A22 is equal to 1/2 mod -3 into I is equal to 2 plus j is equal to 2 ಈ ರೀತಿಯಾಗಿ ಬರುತ್ತದೆ ಇಲ್ಲಿ. 1/2 ಇದು mod 6 plus 2 ಆಯಿತು. ಅಂದ್ರೆ 1/2 mod 4 ಆಯಿತು. mod 4 ಅಂದ್ರೆ ಪ್ಲಸ್ 4/2 ದಟ್ ಈಸ್ 2 ಓನ್ಲಿ. ಓಕೆ, ನಂತರ A23 ಕಂಡುಹಿಡಿಯೋಣ ನಾವು. ಓಕೆ, ಇಲ್ಲಿ ನಾವು ಈ ರೀತಿಯಾಗಿ ಲೈನ್ ಹೇಳೋದು. A23 that is equal to 1/2 mod -3 into 2 plus j is 3 here. ಇದೇನಾಗುತ್ತದೆ? 1/2 -6 plus 3 ಆಯಿತು. ಕೊನೆಯದಾಗಿ 1/2 mod -3 that is a 3/2 only, plus 3/2. Okay,
ನಂತರ A24 ಇಲ್ಲಿ A14 ಕಂಡು ಹಿಡಿಯಲಿಲ್ಲ, ಕೊನೆಯದಾಗಿ ಮಾಡೋಣ. ಈ ಎಲಿಮೆಂಟ್ ಮಾಡಲಿಲ್ಲ, ಕೊನೆಯದಾಗಿ ಮಾಡೋಣ. ಓಕೆ, ದಟ್ ಈಸ್ ಈಕ್ವಲ್ ಟು 1/2 mod minus 3 into I is 2 plus J is 4. ಈ ರೀತಿಗೆ ಬರುತ್ತದೆ. ಸೊ 1/2 minus 6 plus 4 ಅಂದರೆ -2 ಆಗುತ್ತದೆ. 1/2 minus 2 ಆಗುತ್ತದೆ. ಇದೆ ಅಂದರೆ 2/2 ಆಯಿತು. ದಟ್ ಈಸ್ 1 ಓನ್ಲಿ. ಓಕೆ, ನಂತರ ಮೂರನೇ ರೋ ಹೋಗೋಣ. A31. ಸೊ 1/2 mod minus 3 into I is 3 plus J is 1. ಸೊ 1/2 3 into 3 -9 ಆಯಿತು, ಪ್ಲಸ್ 1 ಆಯಿತು. ಇದೇನಾಯಿತು 1/2 ಮೈನಸ್ mod -8 ಅಂದರೆ ಕೊನೆಯದಾಗಿ 8/2 ಆಗುತ್ತದೆ. ಅದು ಕೂಡ 4 ಆಗುತ್ತದೆ ಕೊನೆಯದಾಗಿ. A32 1/2 minus 3 into I is 3 plus J is 2. ಈ ರೀತಿಯಾಗಿ ಬರುತ್ತದೆ. ಇಲ್ಲಿ ಇದು 1/2 ಆಯಿತು, mod -3 into 3 is 9 ಆಯಿತು, ಪ್ಲಸ್ 2 ಆಯಿತು. ಅಂದರೆ ಏನಾಯ್ತು ಇಲ್ಲಿ 1/2 mod -7 ಆಯಿತು, ಕೊನೆಯದಾಗಿ 7/2 ಆಯಿತು. ಮೈನಸ್ ಇದ್ದು ಪ್ಲಸ್ ಆಗಿಬಿಡ್ತದೆ. ಮಾಡ್ ಒಳಗಿದ್ರೆ ಮೈನಸ್ ಇದ್ದು ಪ್ಲಸ್ ಆಗಿಬಿಡುತ್ತದೆ. A33. ಓಕೆ, A33 1/2 mod -3 I is 3 J ಇಲ್ಲಿ 3 ಆಗುತ್ತದೆ. ಅದು ಕೂಡ ದಟ್ ಈಸ್ ಈಕ್ವಲ್ ಟು 1/2 mod -9 ಪ್ಲಸ್ 3 ಅಂದ್ರೆ ಏನಾಯ್ತು 1/3 mod -6 ಆಯಿತು. ಕೊನೆಯದಾಗಿ ಅದು ಪ್ಲಸ್ 6 ಆಗುತ್ತದೆ. 6/2 ಈಸ್ 3 ಬರುತ್ತದೆ. A34 that is equal to 1/2 mod -3 into I is 3 plus J is 4. ಇದು 1/2 ಆಯಿತು, mod -9 plus 4 ಆಯಿತು. ಸೊ 1/2 mod -5 ಆಯಿತು. ಇದು ಕೂಡ 5/2 ಆಗುತ್ತದೆ. 5/2. ಸೊ ಕೊನೆಯದಾಗಿ A13 ಮಾಡಲಿಲ್ಲ, ಇಲ್ಲಿ ಕೊನೆಯದಾಗಿ ನಾವು ಮಾಡೋಣ. A14 ಮೊದಲನೇ ರೋದಲ್ಲಿ ನಾಲ್ಕನೇ ಎಲಿಮೆಂಟ್ A14 ಮಾಡೋಣ. 1/2 mod -3 into I is 1 plus J is 4. ಇದಾಯಿತು 1/2 mod -3 plus 1. ಸೊ 1/2 ಬಂದಿತ್ತು ಕೊನೆಯದಾಗಿ. ಸೊ ಈ ಎಲ್ಲ ಎಲಿಮೆಂಟ್ ಅನ್ನು ಈ ಮ್ಯಾಟ್ರಿಕ್ಸ್ ಅಲ್ಲಿ ಆಯಾ ಮ್ಯಾಟ್ರಿಕ್ಸ್ ಅಲ್ಲಿ ಎಲಿಮೆಂಟ್ ಅಲ್ಲಿ ಹಾಕೋಣ. ಅದು ಈ ರೀತಿಯಾಗಿ ಬರ್ತದೆ. ಓಕೆ, ರಿಕ್ವೈರ್ಡ್ ಮ್ಯಾಟ್ರಿಕ್ಸ್ ಈಸ್, ಸೊ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್ A is equal to, ಈಗ ನಾವು A11 ಎಲಿಮೆಂಟ್ ಅನ್ನು ಹಾಕೋಣ. A11 ಎಲಿಮೆಂಟ್ ಅದು ಒಂದಿದೆ, A12 ಎಲಿಮೆಂಟ್ 1/2 ಇದೆ, A13 ಎಲಿಮೆಂಟ್ 0 ಇದೆ. ಇಲ್ಲಿ ಕಂಡುಹಿಡಿದಂಥ ಎಲ್ಲ ಎಲಿಮೆಂಟ್ಸ್ ಆಯಾ ಜಾಗದಲ್ಲಿ ನಾವು ಹಾಕೋಣ. ಓಕೆ, A14 1/2 ಇದೆ. ಎರಡನೇ ರೋ ಬರೋಣ. A21ಗೆ 5/2 ಇದೆ. A22 2 ಎಲಿಮೆಂಟ್ಸ್ ಇದೆ. A2 ಎಲಿಮೆಂಟ್ಸ್ 3/2 ಇದೆ. A24 ಎಲಿಮೆಂಟ್ಸ್ 1 ಇದೆ. ಮೂರನೇ ರೋ ಬರೋಣ. A31 ನಾಲ್ಕು ನಂಬರ್ ಇದೆ. A32 7/2 ಇದೆ. A33 3 ಇದೆ. ಕೊನೆಯದಾಗಿ A34 5/2 ಇದೆ. ಈ ರೀತಿಯಾಗಿ ನಾವು 3/4 ಮ್ಯಾಟ್ರಿಕ್ಸ್ ಅನ್ನು ಕಂಡುಹಿಡಿಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನೀವು ಬೇರೆ ಥರ ಮ್ಯಾಥಮೆಟಿಕ್ಸ್ ವಿಡಿಯೋ ಬೇಕಾದ್ರೆ ಯೂಟ್ಯೂಬ್ ಪ್ಲೇಲಿಸ್ಟ್ನಲ್ಲಿ ಹೋಗಿ ಆಯಾ ಬಟನ್ ಕೆಲವು ಲಿಂಕ್ಸ್ ಇವೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.